ಏನಣ್ಣ ತುಂಬ್ತಾನೆ ಇಲ್ಲ. ಸಾಕು ಬಿಡಿ. ಮಾಡಿ ಇನ್ನೊಂಚೂರು. ಹೌದು. ಥ್ಯಾಂಕ್ಸ್ ಅಣ್ಣ, ಸಾಕು ಬಿಡೋಣ. ನಮಸ್ಕಾರ ಕರ್ನಾಟಕ ಜನತೆಗೆ, ನಿಮ್ಮ ಕೇರ್ ಆಫ್ ಕರ್ನಾಟಕ ಅರುಣ್ ಮಾಡುತ್ತಿರುವ ನಮಸ್ಕಾರಗಳು. ಸಡನ್ನಾಗಿ ಜೀವನದಲ್ಲಿ ಜಿಗುಪ್ಸೆ ಬರುತ್ತೆ, ಆ ಥರ ಟೈಮ್ ನಮಗೂ ಬಂದಿದೆ. ಎಲ್ಲೋ ಒಂದು ಕಡೆ ಬೇಜಾರಾಗಿ ದಿನನಿತ್ಯದ ಜಂಜಾಟಗಳಿಂದ ದೂರ ಹೋಗ್ಬಿಟ್ಟು ಒಂದು 2 ದಿವಸ ಇದ್ಬಿಟ್ಟು ಬರೋಣ ಅಂತ ಹೊರಟಿರೋದು ಸಕಲೇಶ್ಪುರ ಕಡೆಗೆ. ಬೆಂಗಳೂರಿಂದ ಬಿಟ್ಟಿದ್ದು 1 ಗಂಟೆ. ಈ ಟ್ರಾಫಿಕ್ನೆಲ್ಲ ಡಾಡ್ಜ್ ಮಾಡಿ ಬರೋಷ್ಟರಲ್ಲಿ 2:15 ಆಗಿಬಿಟ್ಟಿದೆ ಆಲ್ರೆಡಿ. ಏನು ಅಂತೀರ ಹೇಳಿ. ಬೆಳಗಿನ ಜಾವ ಬಿಡೋಣ ಅಂದರೆ ನೈಟ್ ಶಿಫ್ಟು ಕೆಲಸ ಮಾಡ್ಕೊಂಡು ಬೆಳಗ್ಗೆ ಎದ್ದೇಳೋದೇ ದೊಡ್ಡ ವಿಷಯ ಆಗೋಗಿರುತ್ತೆ. ಹೆಂಗೋ ಎದ್ದು ಬೇಗ ರೆಡಿಯಾಗಿ ನಾಷ್ಟ ಮಾಡಿ ಬಿಟ್ಟರೆ 1:15. ಗುರು, ಇಲ್ಲೊಂದು ಥಾರು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸಾಕತ್ತಾಗಿದೆ ಅಲ್ಲ, ಸಾಕತ್ತಾಗಿರೋರ್ಗೆ ಸಾಕತ್ತಾಗಿರುತ್ತೆ. ಇದು ರೈನೋ ಎಡಿಷನ್ ಅಂತ ಏನಾದರೂ ಇರ್ಬೋದು. ರೈನೋಸ್ ಅವ್ರದ್ದೆಲ್ಲ ಸ್ಟಿಕ್ಕರ್ ಹಾಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಕಾಪಿ ಹೊಡೆದ್ಬಿಟ್ಟಿದ್ದಾರೆ ಆಫ್ಟರ್ ಮಾರ್ಕೆಟಲ್ಲಿ. ಎನಿವೇಸ್, ನಾವೀಗ ಸಕಲೇಶ್ಪುರದ ಕಡೆ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು, ವೆದರ್ ಮಾತ್ರ ಹೆವಿ ಕಿತ್ತ ಹರಿತಾ ಇದೆ. ಈಗ ನೆಲಮಂಗಲದಿಂದ ಲೆಫ್ಟ್ ತಗೊಂಡು ಹಾಸನ್ ರೋಡ್ ಕಡೆ ಸಾಗುತ್ತಿದ್ದೇವೆ. ಮುಂದಿನ ನಿಲ್ದಾಣದಲ್ಲಿ ಮತ್ತೆ ಸಿಗುತ್ತೇವೆ. ಕುಣಿಗಲ್, ಹಾಸನ್, ಮಂಗಳೂರು. ಗುರು, ಬಿಸಿಲು ನೋಡು ಗುರು, ಯಾವ ರೇಂಜಿಗಿದೆ. ಈ ಬಿಸಿಲಲ್ಲಿ ಹೋದ್ರೆ ನಮ್ಮಂಥ ಕಲರ್ ಇಲ್ದಿರೋರು ಏನಾಗ್ಬೇಕು ಹೇಳಿ. ಸನ್ಸ್ಕ್ರೀನ್ ಅನ್ನೋದು ಬರೀ ಹೆಸ್ರಿಗಷ್ಟೇ, ಅದೇನಿದ್ರು ಬೆಳ್ಳಗಿರೋರ್ಗೆ ವರ್ಕ್ ಆಗುತ್ತೆ. ಬಟ್ ಎನಿವೇಸ್, ವರ್ಕ್ ಆಗುತ್ತೋ ಬಿಡುತ್ತೋ, ಹಾಕೊಳ್ಳೋದು ನಮ್ಮ ಜವಾಬ್ದಾರಿ. ಹಾಕೊಳ್ಳೋಣ, ಹೋಗ್ತಾ ಇರೋಣ. ಆದರೆ ಸಿಕ್ಕಾಪಟ್ಟೆ ಬಿಸಿಲು ಗುರು. ಇಷ್ಟೊಂದು ಬಿಸಿಲಲ್ಲಿ ರೈಡ್ ಹೋಗೋದು ತುಂಬ ಕಷ್ಟ. ನನಗಂತೂ ಅಭ್ಯಾಸನೇ ಇಲ್ಲ. ಈ ಮಾನ್ಸೂನ್ ರೈಡ್ ಹೋಗಿ ಬಿಸಿಲು ಅಂದರೆ ಒಂಥರ ಜಿಗುಪ್ಸೆ ಬರುತ್ತೆ. ಅರ್ಲಿ ಮಾರ್ನಿಂಗ್ ಹೋಗೋಣ ಅಂದರೆ ನಮ್ಮ ಕೈಯಲ್ಲಿ ಆಗಲ್ಲ ಎದ್ದೇಳೋಕ್ಕೆ. ನೋಡೋಣ, ಹಿಂಗೆ ಇರುತ್ತೆ. ಏನು ಈಗಾಗಲೇ 2:15, ಇನ್ನೊಂದು 2.5 ಗಂಟೆ ಬಿಸಿಲು ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಆರಾಮಾಗಿ ಹೋಗ್ಬೋದು. ಓಕೆ, ಒಬ್ಬನೇ ಹೋಗೋಣ ಅಂದ್ಕೊಂಡೆ, ಬಟ್ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಬರೋ ಟೈಮಲ್ಲಿ ಗೋಪ್ರೋ ಸೆಟಪ್ ಎಲ್ಲ ಮಾಡಿಕೊಂಡು ಹೊರಟಿದ್ದೀನಿ. ಸೊ ಕಮಾನ್, ಲೆಟ್ಸ್ ಗೋ. ಹ್ಯಾಪಿ ಜರ್ನಿ ಟು ಯು ಆ್ಯಂಡ್ ಮೀ. ಎಷ್ಟೇ ಜೋರಾಗಿ ಬಂದರೂ ಇನ್ನೂ ಹಾಸನ ಹತ್ರನೇ ಇದ್ದೀನಿ ಗುರುಗಳೇ. ಸಿಕ್ಕಾಪಟ್ಟೆ ಬಿಸಿಲು ಈಗ ಕಮ್ಮಿ ಆಗ್ತಾ ಇದೆ. ಪೂರ ಇನ್ನು ನಿಮ್ಗೆ ಕಾಣಿಸ್ತಾ ಇದೆಯೋ ಇಲ್ಲೋ, ಒಳ್ಳೆ ಫಾಗ್ ಎಫೆಕ್ಟಲ್ಲಿದೆ. ಬಟ್ ಇದೆಲ್ಲ ಧೂಳು, ಪೊಲ್ಯೂಷನ್, ಇಟ್ಸ್ ಆಲ್ ಪೊಲ್ಯೂಷನ್. ಸಖತ್ತಾಗಿದೆ ರೋಡ್ ಮಾತ್ರ. ಒಳ್ಳೆ ಸೂಪರ್ ಬೈಕ್ ಇದ್ಬಿಟ್ರೆ ಮಾತ್ರ ಸಕ್ಕದಾಗಿ ಹೊಡ್ಕೊಂಡ್ಬರ್ಬೋದು. ಪೊಲೀಸ್ ಕಾಟ ಎಲ್ಲ ಏನೂ ಇಲ್ಲ ಈ ರೋಡಲ್ಲಿ. ಫ್ಲೈಓವರ್ ಇಲ್ದಾದ್ಮೇಲೆ ಊರುಗಳು ಜಾಸ್ತಿ. ಯಾವಾಗ ಎಲ್ಲಿಂದ ಯಾವ ಕಡೆಯಿಂದ ಹಸು, ಪ್ರಾಣಿ, ಮನುಷ್ಯರು, ಸ್ಕೂಲ್ ಮಕ್ಕಳು ಹೆಂಗೆ ಬರ್ತಾರೆ ಅಂತ ಗೊತ್ತಾಗಲ್ಲ. ಹುಷಾರಾಗಿರ್ಬೇಕು. ಅದು ಬಿಟ್ಟರೆ ಈ ಸ್ಟ್ರೆಚ್ಚಲ್ಲಿ ನೀವೇ ರಾಜ. ಸಕಲೇಶ್ಪುರಲ್ಲಿ ಬಜೆಟ್ ಸ್ಟೇಗಳು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಈ ನಡುವೆ. ಇವಾಗ ಕರ್ಕೊಂಡು ಹೋಗ್ತಾ ಇರೋ ಸ್ಟೇ ತುಂಬ ಬಜೆಟ್ ಫ್ರೆಂಡ್ಲಿ, ತುಂಬ ಚೆನ್ನಾಗಿದೆ. ಗೇಮ್ಸ್ ಇದೆ, ರೋಪ್ ಗೇಮ್ಸ್ ಇದೆ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ, ಎಲ್ಲ ಇದೆ. ತುಂಬ ಚೀಪಾಗಿದೆ ಹೋಮ್ ಸ್ಟೇ. ಹಂಗಂತ ತುಂಬ ಕಳಪೆ ಅಂತಲೂ ಅಂದ್ಕೊಬೇಡಿ. ನಾನು 2 ಇಯರ್ಸ್ ಮುಂಚೆ ಹೋಗಿದ್ದೀನಿ, ತುಂಬ ಚೆನ್ನಾಗಿದೆ. ಅದು ಯಾವುದು ಹೋಮ್ ಸ್ಟೇ ಅಂತ ತಿಳ್ಕೊಳಕ್ಕೆ ಪ್ಲೀಸ್ ಸ್ಟೇ ವಿತ್ ಮೀ. ಬಟ್ ಅಲ್ಲಿ ಹೋದ್ಮೇಲೆ ಪ್ರೈಸ್ ಹೇಳಿದ್ಮೇಲೆ ಖಂಡಿತ ನೀವು ಬಂದೇ ಬರ್ತೀರಾ, ಹೋಗ್ತೀರಾ. ಬಿಕಾಸ್ ತುಂಬ ಕಮ್ಮಿ ಆಪ್ಷನ್ಸ್ ರೀ ನಡುವೆ ಈ ಥರ ಪ್ರೈಸ್ಗಳಲ್ಲಿ ಸಿಗೋದು. ಫ್ಯಾಮಿಲಿ ಹೋದ್ರೂ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಎತ್ತಿನ ಭುಜಾಗೂ ಹತ್ರ ಒಂದು ಯಾವುದಪ್ಪ ಫಾಲ್ಸ್, ಅದು ಹೆಸರೇ ಬರ್ತಾ ಇಲ್ವೇ, ಅಬ್ಬೆ ಫಾಲ್ಸು ಅಂತಾರೆ ಅದಕ್ಕೆ. ಹೆಸರು ಬರ್ತಾ ಇಲ್ವೇ ಬಂದಾಗ ಹೇಳ್ತೀನಿ. ನೆನಪು ಬಾಯಲ್ಲೇ ಇದೆ, ಹೆಸರು ಬರ್ತಾ ಇಲ್ಲ. ಹೇಳ್ತೀನಿ, ನಾನು ಇಷ್ಟರಲ್ಲೇ ಹೇಳ್ತೀನಿ, ನೆನ್ಪು ಮಾಡ್ಕೊಂಡು ಹೇಳ್ತೀನಿ. ಏನೇ ಹೇಳಿ, ಗೋಲ್ಡನ್ ಅವರಲ್ಲಿ ಬರೋ ಸೂರ್ಯ ಒಂಥರ ಗಾಯದ ಮೇಲೆ ಹಚ್ಚೋ ಮುಲಾಮ್ ಇದ್ದಂಗೆ. ಮಧ್ಯಾಹ್ನ ಸೂರ್ಯ ಬಂದು ಎಷ್ಟು ಸ್ಕಿನ್ಗೆ ಉರಿ ಮಾಡಿ ಮನ್ಸಿಗೆ ಬೇಜಾರು ಮಾಡಿರ್ತಾನೋ, ಅದೇ ಸೂರ್ಯ ಗೋಲ್ಡನ್ ಅವರಲ್ಲಿ ಈ ಲೈಟಾಗಿರೋ ಗೋಲ್ಡನ್ ಕಿರಣ ಕೊಟ್ಟು ಮನಸ್ಸಿಗೆ ಒಂಥರ ಖುಷಿ ಕೊಡ್ತು. ಏನಂತೀರಾ? ಏನು ಬ್ಯೂಟಿಫುಲ್. ಆಲ್ರೆಡಿ ಲೈಟ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. 6 ಗಂಟೆ ಆಗಿಬಿಟ್ಟಿದೆ ಗುರು. ಇನ್ನು ನಾನು ಇಲ್ಲೇ ಇದ್ದೀನಿ. ಯಾವಾಗ ನಾನು ರೀಚ್ ಆಗೋದು, ಯಾವಾಗ? ಏನು ಇಲ್ಲಿಂದ ಇನ್ನೊಂದು 60 ಕಿಲೋಮೀಟ್ರ್ ಏನೋ ಸಕಲೇಶ್ಪುರ. ಅಲ್ಲಿಂದ ನಾನು ಹೋಗ್ತಾ ಇರೋ ಸ್ಟೇ ಹನ್ಬಾಳಿಂದ ಲೆಫ್ಟ್ ತೊಗೊಂಡು ಒಳಗೆ ಹೋಗ್ಬೇಕು. ಅದು ಯಾವ ಸ್ಟೇ ಅಂತ ಹೇಳ್ತೀನಿ, ತಡ್ಕೊಳ್ಳಿ ಒಂಚೂರು. ಹೇಳಿದ ತಕ್ಷಣ ಹೋಗ್ಬಿಡೋದಲ್ಲ. ಒಂಚೂರು ಮಳೆ ಬಂದಿರೋ ಟೈಮಲ್ಲಿ ಹೋದರೆ ಇನ್ನೂ ಸೂಪರಾಗಿರುತ್ತೆ. ನೆಕ್ಸ್ಟ್ ಪ್ಲ್ಯಾನ್ಗೆ ರೆಡಿಯಾಗಿಟ್ಕೊಳ್ಳಿ. ಪ್ಲ್ಯಾನ್ ರೆಡಿಯಾಗಿರಬೇಕು ಬ್ರದರ್. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಇಂಥ ಸನ್ಸೆಟ್ ನೋಡೋಕೆ ಎಲ್ಲೆಲ್ಲೋ ಹೋಗ್ತಾರೆ. ನಾವು ಹೋಗ್ತಾ ಇರೋ ದಾರಿಲೇ ನೋಡ್ತಾ ಇದ್ದೀವಿ ನೋಡಿ, ಲಿಟ್ರಲಿ ಮುಳುಗ್ತಾ ಇರೋದು ಕಾಣಿಸ್ತು. ಎಷ್ಟು
ಬ್ಯೂಟಿಫುಲ್ ಆಗಿತ್ತು ಅಂದರೆ ಗೋಪ್ರೋ ಅಲ್ಲಿ ಕಾಣಿಸೋದು ಡೌಟೇ ನನ್ನ ಪ್ರಕಾರ. ಎನಿವೇಸ್ ನಾನು ನೋಡಿ ಎಂಜಾಯ್ ಮಾಡ್ಕೊಂಡಿದ್ದೀನಿ ನಿಮ್ಮ ಬದಲು. ವಾವ್, ಬರ್ಡ್ಸ್ ನೋಡಿ ಲಿಟ್ರಲಾಗಿ ನನ್ನ ಮೇಲೆ ಹೋಗ್ತಾ ಇದೆ. ಮೇಲೇ ಹಾರ್ಕೊಂಬರ್ತಾ ಇದೆ ಅದ್ರ ಜೊತೆಲೆ. ಫೈನಲಿ ಇನ್ನು ಕರೆಕ್ಟಾಗಿ ಒಂದು 5 ನಿಮಿಷ ಬಿಟ್ಟರೆ ಕತ್ಲಾಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. 15 ಕಿಲೋಮೀಟ್ರ್ ಇದೆ. ಗೋಪ್ರೋ ಅಲ್ಲಿ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇಷ್ಟು ಬೆಳಕಿಲ್ಲ, ಆ್ಯಕ್ಚುಲಿ ಕತ್ಲಾಗ್ತಿದೆ. ಇನ್ನೊಂದು 5 ನಿಮಿಷ ಫುಲ್ ಡಾರ್ಕ್ ಆಗೋಗುತ್ತೆ. ಫುಲ್ಲು ಇಲ್ಲಿ ಫುಲ್ ಫಾಗು ಬೆಟ್ಟನ ಕವರ್ ಮಾಡ್ಕೊಂಬಿಟ್ಟಿದೆ. ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂದರೆ ನೋಡಿ. ಅದು ಸಕಲೇಶ್ಪುರ ಸಿಟಿ, ಅಲ್ಲಿ ಲೈಟ್ಸ್ ಆನ್ ಆಗಿರೋದು ಕಾಣಿಸ್ತಾ ಇದೆ ಅಲ್ಲಿ. ವಾವ್, ಚಳಿ ಸ್ಟಾರ್ಟ್ ಆಗಿದೆ. ಬೆಳಗ್ಗೆಯಿಂದ ಎಷ್ಟು ಬಿಸಿ ಹೊಡಿತಾ ಇತ್ತು. ಇವಾಗ ಜಾಕೆಟ್ ಎಲ್ಲ ಹಾಕ್ಕೊಂಡು ಚಳಿ ಆಗ್ತಾ ಇದೆ. ಒಳ್ಳೇದು, ಚಳಿ ಇಸ್ ಗುಡ್. ಚಳಿ ಮಳೆ ಇದೆರಡನ್ನ ತಡ್ಕೋಬೋದು. ಬಿಸಿಲು ಆಗಲ್ಲಪ್ಪ, ಆಗೋದಿಲ್ಲ ನಮ್ಮ ಕೈಯಲ್ಲಿ. ನಾನೀಗ ಆ್ಯಕ್ಚುಲಿ ರೀಚ್ ಆಗೋಷ್ಟರಲ್ಲಿ ತುಂಬ ಕತ್ಲಾಗಿ ಹೋಗಿರುತ್ತೆ, ಏನೂ ತೋರ್ಸೋಕ್ಕಾಗೋದಿಲ್ಲ. ಸೊ ನಿಮ್ಮ ಜೊತೆ ಪಯಣ ಮತ್ತೆ ಬೆಳಗ್ಗೆ ಶುರು ಮಾಡ್ತೀನಿ. ಐ ವಿಲ್ ಬಿ ಅಟ್ ದ ಲೊಕೇಶನ್. ನಿಮಗೆ ಲೊಕೇಶನ್ ಡೀಟೇಲ್ಸ್ ಕೂಡ ಹೇಳ್ತೀನಿ. ಐ ಆಮ್ ಶೋರ್ ಯು ಗೈಸ್ ವಿಲ್ ಲವ್ ಇಟ್. ಅಲ್ಲೇನಾದರೂ ಬೆಳಕಿದ್ದು, ಲೈಟ್ಸ್ ಜಾಸ್ತಿ ಇದ್ದು ನಾನು ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ. ಇಲ್ಲ ಅಂದರೆ ನಾನು ಹೋಗೋಷ್ಟರಲ್ಲಿ ಸ್ವಲ್ಪ ಟಯರ್ಡ್ ಆಗಿರುತ್ತೆ. ತಿಂದು ಫೈರ್ ಕ್ಯಾಂಪ್ ಹಾಕ್ಕೊಂಡು ದಬಾಕೊಳ್ತೀವಿ. ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಬೆಳಗ್ಗೆ 5 ಗಂಟೆಗೆ ಎದ್ದು 5:15ಗೆ ಫಾಗ್ನ ಫೀಲ್ ಮಾಡ್ಕೊಂಡು ಹಂಗೆ ರೈಡ್ ಹೋಗೋಣ ಅಂತ ಡಿಸೈಡ್ ಮಾಡಿ ಆಚೆ ಹೋಗ್ತಾಯಿದ್ದೀನಿ. ದೇವರ ಮನೆ ಇಲ್ಲಿಂದ ಒಂದು 22 ಕಿಲೋಮೀಟ್ರ್ ಇದೆ. ಯಾಕೆ ಮಿಸ್ ಮಾಡಬೇಕು? ದೇವರ ಮನೆ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್. ಇಷ್ಟು ಬೆಳಗ್ಗೆ ಆ ಫಾಗ್ ಇರೋ ಟೈಮಲ್ಲಿ ಹೋಗಿದ್ರೆ ಬಾ, ಸ್ವರ್ಗ ಇದ್ದಂಗಿರುತ್ತೆ. ಸೊ ಆ ಸ್ವರ್ಗನ ಒಂದು ಸರಿ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ಈ ರೋಡ್ ಬೇರೆ ಇಷ್ಟು ಹಾರಿಬಲ್ ಆಗಿದೆ. 50 ಮಿನಿಟ್ಸ್ ತೋರಿಸ್ತಿದೆ ಗುರು 22 ಕಿಲೋಮೀಟರ್ಸ್ಗೆ. ಆದಷ್ಟು ಬೇಗ ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಆ ಸ್ವರ್ಗನ ನಿಮಗೂ ತೋರಿಸ್ತೀನಿ. ನೀವು ನೋಡಿದರೂ ಪರವಾಗಿಲ್ಲ, ಮತ್ತೆ ನೋಡಿ. ನಾನು ಹಳೆ ಬ್ಲಾಗಲ್ಲಿ ಆ್ಯಕ್ಚುಲಿ ನೋಡಿದ್ರೆ ದೇವರ ಮನೆ ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ. ವಾಟ್ ಎ ಬ್ಯೂಟಿಫುಲ್ ಹೆವೆನ್. ಏನು ಕಾಣಿಸ್ತಾ ಇಲ್ಲ ಗುರು, ಫುಲ್ ಫಾಗಿ ಆಗಿದೆ ಗುರು. ಇದು ಯಾವುದೋ ರೋಡಲ್ಲಿ ಹೋಗ್ತಾ ಇದ್ದೀನಿ. ರೋಡ್ ಮಾತ್ರ ಹೆವಿ ಹಾರಿಬಲ್ ಆಗಿತ್ತು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಇಲ್ಲಿಂದ ದೇವರ ಮನೆ ಬರೀ 20 ಕಿಲೋಮೀಟ್ರು. ಬಟ್ ಇನ್ನೂ ನಾನೊಂದು 5 ಕಿಲೋಮೀಟ್ರು ಬಂದಿಲ್ಲ. ಅಷ್ಟು ಹಾರಿಬಲ್ ಆಗಿತ್ತು ರೋಡು. ಪ್ಲಸ್ ಫಾಗು ಎಷ್ಟಿದೆ ಅಂದರೆ ಕ್ಯಾಮ್ರಲ್ಲಿ ಅಷ್ಟು ಕಾಣಿಸ್ತಾ ಇರಲ್ಲ. ನೋಡಿ, ಆ ಕಾರ್ ಮುಂದೆ ಹೋಗ್ತಾ ಇದೆ, ಅದಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ. ಅವ್ರು ಹೈ ಬೀಮ್ ಹಾಕ್ಕೊಂಡು, ಆ್ಯಕ್ಚುಲಿ ಹೈ ಬೀಮ್ ಹಾಕ್ಕೊಂಡ್ಬಾರ್ದು ನಮಗೆ ಫಾಗ್ ಜಾಸ್ತಿ ಇರುವಾಗ. ಲೋ ಬೀಮ್ ಆದಷ್ಟು ಲೋ ಬೀಮಲ್ಲಿ ಓಡಿಸಿದ್ರೇ ಕಾಣೋದು. ಹೈ ಬೀಮ್ ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬಾರ್ದು, ವಿಸಿಬಿಲಿಟಿನೇ ಇರೋದಿಲ್ಲ. ಅಟ್ಲೀಸ್ಟ್ ಲೋ ಬೀಮ್ ಹಾಕಿದ್ರೆ ನಿಮಗೆ ವಿಸಿಬಿಲಿಟಿ ಸ್ವಲ್ಪ ಬೆಟರ್ ಆಗುತ್ತೆ. ಇದು ಆ್ಯಕ್ಚುಲಿ ಇದು ಬೆಟ್ಟದ ಭೈರೇಶ್ವರಕ್ಕೆ ಹೋಗೋ ರೋಡೂ ಇದೇನೆ. ಇನ್ನೂ 38 ನಿಮಿಷಗಳು. ಏನು ಗುರು ಇದು, ಬೆಳಕಾಗೋಷ್ಟರಲ್ಲಿ ಹೋಗೋಣ ಅಂದ್ಕೊಂಡೆ. ಸೊ ಆಲ್ಮೋಸ್ಟ್ ಒಂದು 3/4 ಅವರ್ ಆಗ್ತಾಯಿದೆ ನಾನು ಬಿಟ್ಟು. ಯಾವುದೋ ಡೈವರ್ಷನ್ ಬೇರೆ ಬಂತಲ್ಲಪ್ಪ. ಓಹೋ ಗುರು, ಯಾವ ರೇಂಜಿಗೆ ಮಿಸ್ಟು ಅಂದರೆ ರೋಡ್ ಎಲ್ಲ ಮಳೆ ಬಂದಂಗೆ ತೇವ ಆಗ್ಬಿಟ್ಟಿದೆ. ಕಾಣಿಸಲ್ಲ ನಿಮಗೆ. ಈ ರೋಡಲ್ಲಿ ಎಲ್ಲಿ ಮಿಸ್ ಆಗಿಬಿಡ್ತೀನೋ ಅಂತ ಹೋಗ್ತಾ ಇದ್ದೀನಿ. ಮ್ಯಾಪ್ ನೋಡ್ಕೊಂಡು ಬೆಳಕು ಬಂದಿದೆ. ಬಟ್ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಮರ ಇರೋದ್ರಿಂದ ಇನ್ನು ಸೂರ್ಯನ ಕಿರಣಗಳು ನನ್ನ ಮೇಲೆ ಬಿದ್ದಿಲ್ಲ. ವಾವ್, ಇದಲ್ವಾ ಗುರು ಸ್ವರ್ಗ. ಏನು ಸಕ್ಕತ್ತಾಗಿದೆ ಲೊಕೇಶನ್ ನೋಡಿ. ಎಷ್ಟು ಪ್ರಶಾಂತವಾಗಿದೆ. 2 ನಿಮಿಷ ಕೇಳಿಸ್ಕೊಳ್ಳಿ ಬೋಟ್ ಸೌಂಡು ಕೇಳಿಸ್ತಾ ಇದ್ದರೆ. ಆಹಾ ಆಹಾ, ಓಹೋ ಪರಮಾನಂದ. ವಾ, ನೋಡು ಗುರು, ಇದೇ ಗುರು ಸ್ವರ್ಗ ನೋಡಿದ್ಯಾ ಗುರು? ಬಾ ಗುರು, ಇದೇ ಗುರು. ಮನೇಲಿ ಕೂತ್ಕೊಂಡು ಬುಲೆಟ್ಗಳು ಇಟ್ಕೊಂಡು ಅಥವಾ ಯಾವುದೇ ಬೈಕ್ಗಳು ಇಟ್ಕೊಂಡು ಅಷ್ಟೆಲ್ಲ ಕಾಸು ಕೊಟ್ಟು ಗಾಡಿ ಇಸ್ಕೊಂಡು ಮನೇಲಿ ಇಟ್ಕೊಂಡು ಏನ್ರಿ ಮಾಡ್ತೀರಾ? ಬನ್ರಿ 5 ಗಂಟೆಗೆ ಎದ್ಬಿಟ್ಟು ಈ ಥರ ಫಾಗಲ್ಲಿ ಇವರೆಲ್ಲ ಓಡಾಡ್ತಾ ಇದ್ರೆ ಆಹಾ, ಓಹೋ ರೋಮಾಂಚನ ಆಗುತ್ತೆ.
ನಿಮ್ಮ ಲಂಗ್ಸ್ಗೂ ಒಳ್ಳೆಯದು, ಡಿಟಾಕ್ಸಿಫೈ ಆಗುತ್ತೆ ಈ ಫಾಗ್ನ ಇನ್ಹೇಲ್ ಮಾಡ್ತಾ ಇದ್ರೆ. ಬನ್ನಿ, ಏನು ಮಾಡ್ತಾ ಇದ್ದೀರಾ? ಇನ್ನು ನಮ್ಮ ಮಂಜಣ್ಣ ಥರ ಹೇಳ್ಬೇಕಾಗುತ್ತೆ, ಬಂದ್ರು ಬನ್ನಿ ಅಂತ. ಬ್ರೋ ಲಾ 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 ಹೇ ಹಾಡಿ ಮುಂದೆ ಹೋಗೋಕ್ಕೆ ಕಷ್ಟಪಡ್ತಾ ಇದೆ. ಎಲ್ಲ ಸ್ಟೀಪ್ ಆಗಿದೆ. ನೋಡ್ರಿ ವ್ಯೂ, ವಾವ್, ಗೋಲ್ಡನ್ ಬೆಟ್ಟ. ಗುರು ಹೆವಿ ಆಫ್ ರೋಡಿಂಗ್ ಮಾಡಿಸ್ತಾ ಇದೆ. ಈ ಮ್ಯಾಪು ಸರಿಗೆ ನೆಟ್ವರ್ಕ್ ಬೇರೆ ಇಲ್ಲ, ಏನೇನೋ ತೋರಿಸಿ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದೆ. ಗೂಗಲ್ ಅಕ್ಕ, ಯಾಕಕ್ಕ ಹಿಂಗೆ ಮಾಡ್ತೀಯಾ? ಅಬ್ಬಾ ಏನು ಗುರು, 4-5 ರೂಟ್ ಇದೆ, ಯಾವ ಕಡೆ ಹೋಗೋದಿದು? ಓಕೆ, ಹಾಂ ಓಕೆ ಸರ್. ಇವಾಗ ವಾಪಸ್ ಹಿಂಗೆ ಮೇಲೆ ಹೋಗಿ ರೈಟ್ ತೊಗೊಂಡು ಹೋಗ್ಬಿಡ್ತೀನಿ, ಮತ್ತೆ ಲೆಫ್ಟ್ ಅಲ್ಲ? ಓಕೆ ಸರ್, ಥ್ಯಾಂಕ್ ಯು. ಯಾವುದೋ ಮನೆ ಹತ್ರ ನುಗ್ಬಿಟ್ಟಿದ್ದೀವಿ, ಗೊತ್ತಿಲ್ಲದೆ ಬಂದಿದ್ದೀನಿ, ಬಟ್ ಯಾವುದೋ ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ. ಏನು ಲೊಕೇಶನ್, ಏನು ಸಾಕಾಗಿದೆ ನೋಡಿ. ವಾವ್, ಸಗದಾಗಿದೆ ಗುರು. ನೆಮ್ಮದಿಯಾಗಿದೆ ನೋಡಿ. ಆ ಗ್ರೌಂಡ್ ಹತ್ರ ಫುಲ್ ಫಾಗ್ ಕಟ್ಕೊಂಡ್ಬಿಟ್ಟಿದೆ. ಹೊಸ ವ್ಯೂ ಪಾಯಿಂಟ್ ಯಾವುದೋ ನಾನೇ ಕಂಡುಹಿಡ್ದಂಗಿದ್ದೀನಿ. ಆಹಾ, ನನಗೆ ಗೊತ್ತು ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ. ಇರಿ ತೋರಿಸ್ತೀನಿ, ಫೋನಲ್ಲಿ ಕಾಣಿಸ್ತಾ ಇದೆಯಾ? ಸನ್ರೈಸ್ ನೋಡಿ ಗುರು, ಏನು ಸಾಕಾದಾಗ ಕಾಣಿಸ್ತಾ ಇದೆ ಗುರು. ಸೂರ್ಯ ಮೇಲೆ ಬಂದಾಯಿತು. ಕೆಲವು ಸರಿ ಹೋಗ್ತಾ ಇರೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ಚೆನ್ನಾಗಿರುತ್ತೆ ಅಂತಾರಲ್ಲ, ಆ ಥರ. ಎಲ್ಲೋ ಬರೋಕ್ಕೋಗಿ ಎಲ್ಲೋ ಬಂದು ಒಳ್ಳೆ ಸನ್ರೈಸ್ ನೋಡಿ ಒಂದು ಹೊಸ ವ್ಯೂ ಪಾಯಿಂಟ್ನ ಕಂಡುಹಿಡ್ದಿದ್ದೀನಿ. ಇವಾಗ ಮತ್ತೆ ಪಯಣ ಶುರು. ಸಖತ್ ಚಳಿ ಹೊಡಿತಿದೆ. ಈಗ ಸೂರ್ಯ ಮೈ ಮೇಲೆ ಟಚಿಂಗ್ ಮಾಡ್ತಿರೋದ್ರಿಂದ ಫೀಲಿಂಗ್ ಚೆನ್ನಾಗಿದೆ. ರೋಡ್ ಮಾತ್ರ ತುಂಬ ಹಾರಿಬಲ್ಲು. ಆ್ಯಕ್ಚುಲಿ ವಾಪಸ್ ಹೋಗ್ತಾ ಇದ್ದೀನಿ, ಬೇರೆ ಯಾವುದಾದ್ರೂ ರೋಡ್ ತೋರಿಸುತ್ತಾ ಅಂತ. ಬೆಳಗ್ಗೆ ಯಾರಾದರೂ ಕೇಳೋಣ ಅಂದರೆ ಅಲ್ಲಿ ಯಾರೂ ಜನ ಇನ್ನೂ ಎದ್ದಿರಲಿಲ್ಲ, ಎದ್ದಿದ್ರು ಹೊರಗೆ ಬಂದಿರಲಿಲ್ಲ. ತುಂಬ ಹಾರಿಬಲ್ ಆಗಿದೆ ಗುರು ರೋಡು. ಇದೆಲ್ಲ ಆಫ್ ರೋಡಿಂಗ್ ಮಾಡೋರಿಗೆ ಸಾಕತ್ತಾಗಿರುತ್ತೆ. ನಾವು 350 ಕ್ಲಾಸಿಕ್ ಇಟ್ಕೊಂಡು ಏನು ಡಿಫ್ರೆನ್ಸ್ ಏನಿಲ್ಲ. ಇರುವರು ಯಾವುದೋ ರೋಡ್ ಹಿಂಗೆಲ್ಲ ಬಂದಿದ್ದು. ಯಾವಾಗಲೇ ಯಾವುದೋ ಮನೆ ಹತ್ರ ನುಗ್ಬಿಟ್ಟಿದ್ದೀವಿ ಪಾಪ. ಅವ್ರ ಅಡ್ರೆಸ್ ಹೇಳ್ಬಿಟ್ಟು ಕಳಿಸಿದ್ರು, ದಾರಿ ತಪ್ಪಿದ್ದೀರಾ ನೀವು ಅಂತ. ಗುರು ಓಡಾಡಿರೋ ರೋಡಲ್ಲೇ 3 ಸರಿ ಓಡಾಡಿದ್ದೀನಿ. ಇದಕ್ಕೆ ಮೇಲೆ ದೇವರ ಮನೆಗೆ ಹೋದರೆ ಫಾಗೂ ಇರೋಲ್ಲ, ಮಣ್ಣು ಇರೋಲ್ಲ, ಹೋಗಿನೂ ವೇಸ್ಟು ಅನಿಸ್ತಾ ಇದೆ. ಬಟ್ ಕೊಟ್ಟಿಗೆರಾಗಿ ಹೋಗಿ ಅಟ್ಲೀಸ್ಟ್ ನೀರು ದೋಸೆ ಆದರೂ ತಿನ್ಕೊಂಬರೋಣ. ಸೊ ಏನು ಗುರು ಡಿಸಪಾಯಿಂಟಿಂಗ್. ಚಿಕ್ಕ ಹುಡುಗರೆಲ್ಲ ಅಡ್ರೆಸ್ ಹೇಳಿ ಕಳಿಸ್ತಾ ಇದ್ದಾರೆ, ಆದರೆ ಆ ಕಡೆಯಿಂದ ದೊಡ್ಡವರು ವಾಪಸ್ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಒಟ್ನಲ್ಲಿ ಅದೇ ರೋಡಲ್ಲಿ 3 ಸರಿ ಓಡಾಡಿದ್ದೀನಿ. ಅದು ನಾರ್ಮಲ್ ರೋಡ್ ಅಂತೂ ಅಲ್ಲ ಗುರು, ಇದು ಹೆವಿ ಚಿತಾಲ್ ರೋಡ್. ಇದು ಎಲ್ಲ ಡೆಡ್ ಎಂಡ್ಗಳ ಥರನೇ ಇದೆ. ಯಾವ ಕಡೆ ಹೋಗೋದು ಅಂತಲೇ ಗೊತ್ತಾಗಲ್ಲ. ಇದು ಯಾವುದೋ ನಾಯಿ ಬೇರೆ ಬಂತು. ಬಾ ನಾಯಿ ಬೋ. ಏನು ಇಲ್ಲಿಗೆ ಬಂದ್ಬಿಟ್ಟು ಏನು ಇಷ್ಟು ದೂರ ಬಂದ್ಬಿಟ್ಟು ಏನು ಅಷ್ಟೇ. ಹೋಗಿ ಮನೆಗೆ ಹೋಗಿ.